ನಂಗೆ ಮೋಸ ಆಗೈತೆ ಗೌಡ್ರೆ. ಏನು ಮೋಸನ? ನಂಗೆ ಈಗಾಗ್ಲೇ 3 ಮಕ್ಳವ್ರೆ. ನಾನು ತಿರ್ಗಾ ಈಗ 3 ತಿಂಗಳು ಬಸ್ರಿ ಆಗಿವ್ನಿ. ಇದಕ್ಕೆ ಈ ಇಬ್ರು ಡಾಕ್ಟ್ರೇ ಕಾರಣ ಗೌಡ್ರೆ. ಹೌದೌದು, ಈ ನಾನು ಮಕ್ಕಳು ಪಾರ್ಟ್ನರ್ಶಿಪ್ ಅಲ್ಲಿ ಆಟ ಆಡವ್ರೆ. ನಾನಾಗಿದ್ರೆ 1 ಮ್ಯಾನ್ ಆರ್ಮಿ ಏಕಾಂಗಿಯಾಗಿ ಹೋರಾಡ್ತಿದ್ದೆ. ಏನ್ರಿ ಡಾಕ್ಟ್ರೆ, ಒಬ್ರು ಇಂಗ್ಲಿಷ್ ಡಾಕ್ಟ್ರು, ಇನ್ನೊಬ್ರು ನಾಟಿ ಡಾಕ್ಟ್ರು, ಇಬ್ರು ತಿಳಿದಿರೋರು. ನಮ್ಮೂರನ್ನ ಮುಂದೆ ತರ್ತೀರಾ ಅಂದ್ರೆ ಹಿಂಗನ್ರಿ ಮುಂದೆ ತರೋದು? ನನ್ನ ಸೀಸನ್ನಲ್ಲೇ ನಾನು ಸೈಲೆಂಟ್ ಆಗಿದ್ದೆ, ಇದಕ್ಕೂ ನನಗೂ ಸಂಬಂಧ ಇಲ್ಲ. ಈಗ ನನಗನ್ಸತ್ತೆ ಇದಕ್ಕೆಲ್ಲ ಕಾರಣ ಈ ಕುಳ್ಳ ವೈದ್ಯ. ಸುಮ್ನೆ ನನ್ನ ಮೇಲೆ ಅಪವಾದ ಹಾಕ್ಬೇಡ. ನೀನೇನ್ ನೋಡಿದ್ಯೇನೋ? ಏನ್ ನಾನ್ ನೋಡೋದಕ್ಕೆ ಇದೇನು ಕ್ರಿಕೆಟ್ ಮ್ಯಾಚಾ ಇಲ್ಲ ಕಬಡ್ಡಿ ಮ್ಯಾಚಾ? ಎಲ್ಲೋ ಏನೋ. ಗೌಡ್ರೆ, ಈ ಕುಳ್ಳನ್ಗೆ ನಂಬೇಡಿ, ಇದಕ್ಕೆಲ್ಲ ಕಾರಣಕರ್ತ ಇವನ್ನೇ. ನಾನೇ ಕಾರಣ ಅಂತ ಹೇಳಕ್ ಬಂದ್ರೆ ನಿನ್ನ ಹಲ್ಲು ಉದುರಿಸ್ಬಿಡ್ತೀನಿ. ನಾನೇನ್ ಸುಮ್ನೆ ಇರ್ತೀನ? ಬಳೆ ತಟ್ಕೊಂಡಿದ್ದೀನ? ಏನ್ ಮಾಡ್ತೀಯೋ? ಬಡ್ಡಿ ಮಕ್ಳ, ಈಗ ಏನ್ ಮಾಡ್ತಿದ್ದೀರಿ? ಇವಳು ಗಂಡ ನಾನು. ಹೌದಾ? ಈ 3 ಮಕ್ಕಳಿಗೂ ನಾನೇ ತಂದೆ. ಇವಳು ಗರ್ಭಿಣಿ ಆಗೋಕ್ಕೂ ನಾನೇ ಕಾರಣ. ಆಯ್ತಪ್ಪ. ಅಲ್ರಯ್ಯ, ಇವಳಿಗೆ ಮಕ್ಳು ಆಗದೆ ಇರೋ ತರ ಔಷಧಿ ಕೊಡ್ಲಿ ಅಂತ ನಿಮ್ಮ ಹತ್ರ ಕಳಿಸ್ದೆ. ನೀ ಇಬ್ರು ಸೇರಿ ಎಡವಟ್ ಮಾಡ್ಬಿಟ್ಟಿರಿ. ಓಹೋ, ಇದೇನ ವಯಸ್ಸ್ಯ? ಸರಿಯಾಗಿ ಬುಡ್ಸಳಿಕ್ಕಿಲ್ಲನವ? ಸರಿಯಾಗಿ ಬುಡ್ಸೇಳಕ್ಕೆ ಇದೇನ್ ಬೀಜ ಗಣಿತಾನ? ನೀವ್ ಅರ್ಥ ಮಾಡ್ಕಂತೀರಾ ಅಂತ ಹಂಗೆ ಹೇಳ್ದೆ. ಸರಿ ಬಿಡಮ್ಮ, ಅದೇನ್ ಮುಂದಕ್ಕೆ ಹೇಳಮ್ಮ. ಮತ್ತೆ ಈ ನಾಟಿ ಡಾಕ್ಟರ್ ಇಲ್ದೇ ಇದ್ದಾಗ ಇವ್ರ ಹತ್ರ ಮಾತ್ರ ತಗಂತಿದ್ದೆ, ಇವ್ರಿಲ್ದೇ ಇದ್ದಾಗ ಅವ್ರ ತಾವ್ ಮಾತ್ರ ತಗಂತಿದ್ದೆ. ಇವ್ರುಗಳು ಕೊಟ್ಟಿದ್ ಮಾತ್ರೆ ಏನು ಕೆಲಸ ಮಾಡ್ಲಿಲ್ಲ. ಡಾಕ್ಟ್ರೆ, ಇಬ್ಬರದು ತಪ್ಪು ಅಂತ ಒಪ್ಕೊತೀರಿ ತಾನೆ? ಒಪ್ಕೊಳ್ಳಬೇಕಿಬ್ರು. ನೋಡ್ರೆ, ನಂಗೆ ಈಗಲೇ 3 ಜನ ಮಕ್ಕಳವ್ರೆ. ಅವ್ರನ್ನೇ ಸಾಕಕ್ಕೆ ನನ್ನ ಕೈಲಿ ಆಗ್ತಾ ಇಲ್ಲ. ಈ 4ನೇದಾದ್ರೂ ನಾನು ಹೆಂಗ್ ಸಾಕ್ಲಿ? ಅದನ್ನ ಮುಂಚೆನೆ ಯೋಚನೆ ಮಾಡ್ಬೇಕಲ್ಲ. ಭಾಗ್ಯಮ್ಮ ಗರ್ಭಿಣಿ ಆಗೋದಕ್ಕೆ ಈ 3 ಜನ ಕಾರಣ ಅಂತ. ಅದೇ ಮತ್ತೀಗ ಅಲ್ಲಲ್ಲ, ಈ ಇಬ್ರು ಡಾಕ್ಟ್ರು ತಪ್ಪಾಗಿ ಮಾತ್ರೆ ಕೊಟ್ಟಿರೋದ್ರಿಂದ ಭಾಗ್ಯಮ್ಮನಿಗೆ ಹುಟ್ಟೋ ಮಗು ಹೆಸರಲ್ಲಿ ಇಬ್ರು 25,000 ಬ್ಯಾಂಕಲ್ಲಿ ಹಣ ಇಡಬೇಕು ಅಂತ ಈ ಪಂಚಾಯತಿ ತೀರ್ಪು ಕೊಡ್ತಾ ಇದೆ. ನನ್ನ ಜೀವಮಾನದಲ್ಲ 25,000 ಸಂಪಾದನೆ ಮಾಡಿಲ್ಲ, ಈಗ ದಂಡ ಬೇರೆ ಕಟ್ಟಬೇಕು ಅಂತಿದಾರಲ್ಲಪ್ಪ. ಯಾರೋ ಊಟ ಮಾಡಿದ್ದಕ್ಕೆ ನಾನು ಬಿಲ್ ಕಟ್ಟಬೇಕಲ್ಲಪ್ಪ. ಗೊತ್ತಿದ್ರೆ ನಾನೇ ಊಟ ಮಾಡ್ತಿದ್ದೆ. ಇದೇ ಭೂತಯ್ಯನ ಮನೆ. ಆದ್ರೆ ಈ ಮನೆನ ಭೂತಯ್ಯನ ಮೊಮ್ಮಗ ಅಯ್ಯೂನೇ ಕಟ್ಸಿದ್ದು ಅನ್ನೋ ತರ ಅವನೇ ಬಿಲ್ಡಪ್ ಕೊಟ್ಕೋತಾ ಇರ್ತಾನೆ. ಈ ಅಮ್ಮನೆ ಅಯ್ಯುವಿನ ಅಮ್ಮ, ಪಕ್ಕದಲ್ಲಿರೋಳು ಅವಳ ಮಗಳು, ಕಂಕ್ಳಲ್ಲಿರೋದು ಅವಳ ಗಂಡ ಕೊಟ್ಟಿರೋ ಟ್ರೋಫಿ. ಅತ್ತೆ ಮನೆಗೆ ಹೋಗಿ ಏನಾದ್ರು ಕಿತ್ತಾಕಮ್ಮ ಅಂದ್ರೆ ಇಲ್ಲ ನಾನು ಇಲ್ಲೇ ಕಿತ್ತಾಕ್ತೀನಿ ಅಂತ 2 ವರ್ಷದಿಂದ ಕಿತ್ತಾಕ್ತಾನೇ ಇದ್ದಾಳೆ ರೇಷ್ಮೆ ಗೂಡನ್ನ. ಈ ಫೋಟೋದಲ್ಲಿ ನೇತಾಡ್ತಿರೋನೇ ಭೂತಯ್ಯ. ಅದು ಯಾವನ್ ಇವನಿಗೆ ಭೂತಯ್ಯ ಅಂತ ಹೆಸರಿಟ್ನೋ ಗೊತ್ತಿಲ್ಲ, ನೋಡೋದಕ್ಕೆ ಹಂಗೆ ಇದ್ದಾನೆ. ಸುತ್ತಮುತ್ತ ಊರಲ್ಲಿ ಇವನ್ ತರ ಜಿಪ್ಣ ಯಾರೂ ಇಲ್ಲ. ಇವನ್ ಹುಟ್ಟದಾಗಿಂದ ಸಾಯೋವರೆಗೂ ಇವನ್ ಮಾಡಿರುವಂತ ಖರ್ಚು 9 ರೂಪಾಯಿ 25 ಪೈಸಾ ಅಷ್ಟೇ, ಹಳೆ ಭೂತಯ್ಯನ ಬಿಟ್ಟು. ನೋಡಿ, ಭೂತಯ್ಯನ ಸೊಸೆ ಡೈಲಾಗ್ ಶುರು ಆಗ್ತಿದೆ. ಯಾರು ಗಾಬರಿ ಬೀಳ್ಬೇಡಿ. ಇಂಗ್ಲಿಷ್ ಬೇಕಂದ್ರೆ ಕಲ್ತ್ಕೊಳ್ಳಿ, ಆದ್ರೆ ಕನ್ನಡ ಮಾತ್ರ ಮರಿಬೇಡಿ. ಓ ಮೈ ಡಿಯರ್ ಮಾವ. ಓ ಸರಿ 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 ಸರಿ, ನಿಂಗೆ ಇಂಗ್ಲಿಷ್ ಬರಕ್ಕಿಲ್ಲ ಅಲ್ವಾ? ಕನ್ನಡ ಮೀಡಿಯಮ್ಮು. ಯುವರ್ ಗ್ರ್ಯಾಂಡ್ ಸನ್. ಓ ಅಂದ್ರೆ ನಿಮ್ಮ ಮೊಮ್ಮಗನಿಗೆ ನಾನು ತೋರಿಸ್ತಾ ಇರೋ 100ನೇ ಗರ್ಲು. ಯಾವ ಗರ್ಲುನು ಆ ನಿನ್ನ ಬ್ಲ್ಯಾಕ್ ಪರ್ಲ್ನ ಒಪ್ಕೋತಾ ಇಲ್ಲ. ಹೆಂಗಾರ ಮಾಡಿ ಒಪ್ಕೊಳಂಗೆ ಮಾಡು. ಇದೇ ಲಾಸ್ಟ್ ಸೆಟಪ್ಪು. ಇನ್ಯಾವ ಗರ್ಲೂ ನಾನು ತೋರ್ಸಕ್ಕೆ ಹೋಗೋಕ್ಕಿಲ್ಲ. ಆಶೀರ್ವಾದ ಮಾಡು, ನಿನ್ನ ವಂಶ ಬೆಳೀಲಿ. ಆಶೀರ್ವಾದ ಮಾಡು. ನೋಡು, ನೀನೇನಾದರೂ ಆಶೀರ್ವಾದ ಮಾಡಲಿಲ್ಲ ಅಂದರೆ ನಾ ಕರ್ಕೊಂಡು ಹೋಗ್ಬಿಟ್ಟು ಬಿಡ್ದಿನಾಗೆ ಯಾವುದೋ ಆಶ್ರಮ ಆಯ್ತಂತೆ, ಅಲ್ಲಿ ಕರ್ಕೊಂಡೋಗಿ ಸೇರಿಸ್ಬಿಟ್ಟು ಬರ್ತೀನಿ. ಎಲ್ಲ ವ್ಯವಸ್ಥೆನೂ ಆಯ್ತಂತೆ. ನೀನೇನಾದರೂ ಆಶೀರ್ವಾದ ಮಾಡಿದ್ರೆ 101 ತೆಂಗಿನಕಾಯಿನ ನೀನ್ ಫೋಟೋ ಹೊಡಿತೀನಿ. ಏನೇ ಫೋನಲ್ಲಿ ಒಂದ್ ವಿಡಿಯೋನು ಇಟ್ಕೊಂಡಿಲ್ಲ? ಶ್ರುತಿ, ಏನ್ ಮಾಡ್ತಿದ್ದೀರಾ ಎಲ್ರು? ಅದು ಅಪ್ಪ, ನೋಡು, ಕೆಮ್ಮಾಳೆಯಿಂದ ನೀನ್ ನೋಡೋದಕ್ಕೆ ಹುಡುಗ ಬರ್ತಿದ್ದಾನೆ. ನೀನು ಹೋಗಿ ರೆಡಿ ಆಗು. ಓ ಮೈ ಸನ್, ಮೈ ಬ್ಯೂಟಿಫುಲ್ ಸನ್, ನೀ ಮಾಡಿರೋ ಅಚೀವ್ಮೆಂಟು
ನಮ್ಮ ಫ್ಯಾಮಿಲಿನಾಗೆ ನೋ ಒನ್ ಡ್ಯಾನ್. Really? ಅಷ್ಟೇ ಯಾಕೆ ಸುತ್ತಮುತ್ತ ಹತ್ತಳ್ಳಿನಾಗೆ ಯಾರು ನೋಡನ್. ಬಾಬಾ ಹೋಗಕ್ ಮುಂಚೆ ಗಾಡ್ದು ಗ್ರ್ಯಾಂಡ್ ಪಾದು ಎಲ್ಲದು ಬ್ಲೆಸ್ಸಿಂಗ್ ತಗೋ. ಟಿಕ್ ಟಿಕ್ ಕಮ್ ಕಮ್. ಧರ್ಮಸ್ಥಳದ ಮಂಜುನಾಥ, ತಾಯಿ ಚಾಮುಂಡೇಶ್ವರಿ, ನಂಜುಂಡೇಶ್ವರ, ಅಯ್ಯೋ 330 ಕೋಟಿ ದೇವತೆಗಳೇ, ಇವತ್ತಾದರೂ ನನ್ನ ಮೇಲೆ ಕೃಪೆ ತೋರಿಸಿ. ತಾತ ನೋಡೋಕ್ಕೆ ನಿಂತರನೇ ಇದ್ದೀನಿ, ಆದರೂ ನನ್ನ ಮೇಲೆ ಕರುಣೆ ತೋರಿಸ್ತಾ ಇಲ್ಲ. ಇನ್ನೂ ಯಾಕೆ ಸಿಂಗಲ್ ಆಗಿ ನಾನು ಊರು ಸುತ್ತಿಸ್ತಾ ಇದೀಯಾ? ನೋಡೋ, ಇವತ್ತು ಹೋಗಿರೋ ಕೆಲಸ ಆಗಿಲ್ಲ ಅಂದರೆ ನೀನು ನಮ್ಮ ತಾತ ಭೂತ ಏನೂ ಅಲ್ಲ, ನಾನು ನಿನ್ನ ಮೊಮ್ಮಗ ಅಯ್ಯೂನೂ ಅಲ್ಲ. ಇವತ್ತೇನಾದರೂ ಹುಡುಗಿ ಓಕೆ ಆದರೆ ನೀನು ತಾತ, ಇಲ್ಲ ಅಂದರೆ ಭೂತ. ಓಕೆನಾ ಮಮ್ಮಿ? ಓ ಶಿಟ್, ಸ್ಟಾಪ್. ವೈ? ಐ ಫರ್ಗಟ್. ಏನು? ನೀನ್ ಹೋಗ್ಬೇಕಾದ್ರೆ ನೋ ಟೇಕಿಂಗ್ ಮೈ ಬ್ರದರು. ಅಲೋನ್ ಗೋ ಅಲೋನ್ ಕಮ್, ಅಲೋನ್ ಗೋ ಅಲೋನ್ ಕಮ್. ವಿಜಯಶಾಲಿ ವಿಜಯಶಾಲಿ ಆಗು. ಥ್ಯಾಂಕ್ ಯು. ಪಂಡಿತ್ರೆ ಓಹೋ ಬಾಮ್ಮ ರತ್ನಮ್ಮ. ಪಂಡಿತ್ರೆ ನೀನೇನು ಹೇಳ್ಬೇಡ, ನನ್ಗೆಲ್ಲ ಗೊತ್ತಾಯ್ತು. ಅಲ್ಲಿ ಕೈ ಕೊಡು. ನಿನಗೆ ಹೊಟ್ಟೆ ನೋವಲ್ವಾ? ನೋಡಮ್ಮ, ಹೊಟ್ಟೆ ನೋವು ಹೆಣ್ಣು ಮಕ್ಕಳಿಗೆ ತವ್ರ ಮನೆ ಇದ್ದಾಗೆ. ಗುಡಿ ಪಂಡಿತ್ರೆ, ಹೊಟ್ಟೆ ನೋವು ಇಲ್ಲ, ಯಾವ ಎದೆ ಉರಿನೂ ಇಲ್ಲ. ಹಾಗಾದ್ರೆ ತಲೆನೋವ? ಅಯ್ಯೋ, ತಲೆನೋವು ಇಲ್ಲ, ಯಾವ ನೋವು ಇಲ್ಲ. ಸುಮ್ಕೆ ಇಲ್ದಿದ್ದೆಲ್ಲ ನೋವು ಬರ್ಸ್ಬೇಡಿ ನೀವು. ಮತ್ತ್ಯಾಕೆ ಬಂದೆ? ನಂಗೆ ರಾತ್ರಿ ಎಲ್ಲ ನಿದ್ರೆನೆ ಬರೋಕಿಲ್ಲ, ಅದಕ್ಕೆ ನಿಮ್ ತವ ಗುಳಿಗೆ ತಗೊಂಡೋಗೋಣ ಅಂತ ಬಂದಿರೋದು. ನಾನೇ ಹೇಳ್ಬೇಕು ಅಂತಿದ್ದೆ, ಅಷ್ಟ್ರಲ್ಲಿ ನೀನೇ ಹೇಳ್ಬಿಟ್ಟೆ. ಸರಿ, ರಾತ್ರಿ ಯಾರ ಹತ್ರ ಮಲ್ಕೋತೀಯ ನೀನು? ಅಯ್ಯೋ ಪಂಡಿತ್ರೆ, ಯಾವ ಮೊಗ್ಲಲ್ಲಿ ಎದ್ದಿದ್ದೀರಾ ಇವತ್ತು? ತಪ್ಪು ತಿಳ್ಕೊಬೇಡಮ್ಮ, ಅಪಾರ್ಥ ಮಾಡ್ಕೋಬೇಡ. ನಾನ್ ಕೇಳಿದ್ದು ನೀನು ಮಕ್ಕಳ ಜೊತೆ ಮಲ್ಕೋತೀಯ ಅಥವಾ ಗಂಡನ ಜೊತೆ ಮಲ್ಕೋತೀಯ ಅಥವಾ ಒಬ್ಳೇ ಮಲ್ಕೋತೀಯ ಅಂತ. ಹಂಗನ್ನಿ, ನಾನು ನನ್ ಗಂಡನ ಜೊತೆನೆ ಮನಿಕೊಳ್ಳೋದು. ಹಾಗಾದ್ರೆ ಗುಳಿಗೆ ನಿನಗೆ ಕೊಡ್ಲಾ ಇಲ್ಲ ನಿನ್ನ ಗಂಡನ ಕೊಡ್ಲಾ? ಬೇಡ ಬಿಡು, ನಿನ್ನ ಗಂಡನಿಗೆ ಕೊಡ್ತೀನಿ. ಯಾಕೆ? ಅವನು ಸುಮ್ಮನೆ ಮಲ್ಕೊಂಡ್ರೆ ತಾನೇ ನೀನು ಆರಾಮಾಗಿ ನಿದ್ದೆ ಮಾಡ್ಬೋದು. ಅದೇ ನಮ್ಮ ಔಷಧಿ ಗುಣ. ನೋಡಮ್ಮ, ಇದನ್ನ ತಗೊಂಡ್ರೆ 1 ಗಂಟೆಯಿಂದ 2 ಗಂಟೆವರೆಗೂ ಚೆನ್ನಾಗಿ ನಿದ್ದೆ ಮಾಡಬಹುದು. ಆಮೇಲೆ ಇದಿದೆಯಲ್ಲ, ಇದನ್ನ ತಗೊಂಡ್ರೆ ಸುಮಾರು ಒಂದು 4-5 ಗಂಟೆ ಕಾಲ ನಿದ್ರೆ ಮಾಡ್ಬೋದು. ಆಮೇಲೆ ಇದಿದೆಯಲ್ಲ, ಇದು ತಗೊಂಡ್ಬಿಟ್ರೆ ಪರ್ಮನೆಂಟ್ ನಿದ್ದೆ ಮಾಡ್ಬೋದು. ಬೇಡ ಹಾಗಾದ್ರೆ ಇದು ಬೇಡವಾ? ಮತ್ತೆ ನೋಡಮ್ಮ, ಇದಿದೆಯಲ್ಲ, ನೋಡಕ್ಕೆ ಒಳ್ಳೆ ಸೇಮ್ ಗೋಲಿ ತರನೇ ಇರುತ್ತೆ. ಇದು ತಗೊಂಡ್ಬಿಟ್ರೆ ಸುಮಾರು 12 ಗಂಟೆ ಕಾಲ ನಿದ್ರೆ ಮಾಡಬಹುದು. ಮೈ ಮೇಲೆ ನೀರು ಹಾಕಿದ್ರು ಎದ್ದೇಳಲ್ಲ, ತಲೆ ಮೇಲೆ ಕೊಲ್ಲೆತ್ತು ಹಾಕಿದ್ರು ಎದ್ದೇಳಲ್ಲ. ಹಂಗಾದ್ರೆ ಇದೇ ಗುಳಿಗೆ ಕೊಡಿ. ತಗ, ಊಟ ಮಾಡಿದ್ಮೇಲೆ ಕೊಡಮ್ಮ. ಆಮೇಲೆ ಇನ್ನೊಂದು ವಿಚಾರ, ಈ ಗುಳಿಗೆನ ನೀರಿಗೆ ಹಾಕಿದ ಕೂಡಲೇ ಪರ್ರಂತ ಕರ್ಕೊಂಡ್ಬಿಡುತ್ತೆ. ಅದು ನೀರಿದ್ದಾಗೆ ಇರುತ್ತೆ. ಅದನ್ನೇ ನಿನ್ ಗಂಡ ಕುಡಿಸ್ಬಿಡು. ಬಾರಮ್ಮ, ನಿದ್ರೆ ಮಾತ್ರೆ ತಂದಿರೋ ರತ್ನಮ್ಮ, ಬಾಬಾ. ಪಂಡಿತ್ರು ಒಳ್ಳೆ ಗುಳಿಗೆನೆ ಕೊಟ್ಟವ್ರೆ. ಇವತ್ ರಾತ್ರಿ ನಮ್ಮ ಯಜಮಾನಂಗ ಹಾಕದೆಯ. ಹಾಕಮ್ಮ, ಹಾಕು, ನೋಡ್ಕೊಂಡು ಹಾಕು. ನಿನ್ ಗಂಡನಿಗೆ ಹಾಕ್ತಿಯೋ ಬೇರೆಯವ್ರಿಗೆ ಹಾಕ್ತಿಯೋ? ಲೇ ಅಳಿಮಯ್ಯ, ಗಾಡಿ ಹಿಂಗ್ ಹೋಗ್ತಾ ಇರೋದು ನೋಡಿದ್ರೆ ಅಲ್ಲಿ ತಲುಪ್ತೀವಿ ಅನ್ನೋ ನಂಬಿಕೆನೇ ಇಲ್ಲ ಕಣೋ. ತಲುಪ್ತೀವಲ್ವೋ ಗೊತ್ತಿಲ್ಲ, ವಾಪಸ್ ಬರಲ್ಲ ಅನ್ನೋ ಗ್ಯಾರಂಟಿ ಅಂತೂ ನನಗಿದೆ. ಓಹೋ, ಹಂಗೆ. ಓಕೆ, ಹುಡುಗಿ ಸೆಟ್ ಆಗ್ಬಿಟ್ರೆ ಅಲ್ಲೇ ಸೆಟ್ಲ್ ಆಗ್ಬಿಡೋಣ ಅಂತ ನೀನು. ನಾನು ಹಂಗೆ ಎದುರುಗಡೆ ಮನೇನೋ ಅಕ್ಕಪಕ್ಕದ ಮನೇನೋ ಯಾವ್ದಾರು ನೋಡ್ಕೊಂಡು ಸೆಟ್ಲ್ ಆಗ್ಬಿಡ್ತೀನಿ. ಈ ದರಿದ್ರ ಬುದ್ಧಿ ಇರೋದಕ್ಕೆ ಅಲ್ಲಿ ಯಾರು ನಮ್ಗೆ ಹಿಡ್ಕೊಂಡು ಕೊಡ್ತಾರೆ, ವಾಪಸ್ ಬರಲ್ಲ ಅಂತ ಹೇಳಿದ್ದು. ನಾನೇನೋ ಮಾಡಿದೆ ಅಂಥದ್ದು? ಏನ್ ಮಾಡ್ದೆ ಅಂತೆ? ಲಾಸ್ಟ್ ಟೈಮ್ ಸೋಮನಳ್ಳಿಗೆ ಹೆಣ್ಣು ನೋಡಕ್ ಹೋಗಿದ್ದಾಗ ಏನ್ ಮಾಡ್ದೆ ನೀನು? ಏನ್ ಮಾಡ್ದೆ ನೆನ್ಸ್ಕೋ. ನಮ್ಮ ಯಜಮಾನ್ರು ಬಂದ್ರು, ಕಾಫಿ ತಂದ್ರು. ಕೊಡೆ ಕಾಫಿ ತಗೊಳ್ಳಿ. ಕಾಫಿ ತಗೊಳ್ಳಿ. ವಸು, ನಾನಿ ನೀನಾ? ನಿಜನಾ? ನಿಜ. ವಸು, ಚೆನ್ನಾಗಿದೀಯಾ? ಚೆನ್ನಾಗಿದ್ದೀನಿ. ನೀನು? ನಿನ್ನ ಮರೆತು ಹೆಂಗ್ ಚೆನ್ನಾಗಿರ್ಲಿ ವಸು? ಚಿಕ್ಕ ವಯಸ್ಸಲ್ಲಿ ಗುಂಡಾಗಿ ಹೆಂಗಿದ್ದೋ ಹಾಗೇ ಇದೀಯಾ. ನೀನು ಹಂಗೆ ಇದೀಯಾ. ಥೂ, ನಂಗೆ ನಾಚಿಕೆ ಆಗತ್ತಪ್ಪ. ಹಳೇದೆಲ್ಲ ನೆನಪಿದೀಯಾ? ಅದನ್ನೆಲ್ಲ ಮರೆಯೋಕ್ಕಾಗತ್ತಾ? ನಾವಿಬ್ಬರು ಮದುವೆ ಆಗ್ಬೇಕು ಅನ್ಕೊಂಡಿದ್ವಲ್ಲ.
ಆ ದಿನಗಳನ್ನೆಲ್ಲ ಯಾಕೆ ನೆನಪಿಸ್ತೀಯ ನಾಣಿ? ನೋಡ್ತಾನೆ ಇರ್ಬೇಕು ಅನಿಸ್ತದೆ ಕಣೆ. ಏನ್ ನಡೀತಿದೆ? ನಡಿಬೇಕಾದಾಗಲೇ ನಡೀಲಿಲ್ಲ, ಈಗ ನೆನಪ ನಡೀತದೆ. ಅಂದ್ರೆ ಅವಳು ನಿಮ್ಮ ಅತ್ತೆ ಆಗ್ಬೇಕಿದ್ದಳು ಕಣೋ. ಕೈ ಮುಗಿತೀನಿ, ಈಗಲೂ ಅತ್ತೆ ಮಾಡ್ಕೊಳಕ್ಕೆ ಬಂದಿರೋದು, ದಯವಿಟ್ಟು ಹಾಳು ಮಾಡಬೇಡ. ಸರಿ ಬಿಡಪ್ಪ, ನೋಡೇ ನೋಡ್ಬಿಡು. ಆಯ್ತು. ಅಂದಂಗೆ ನೀವು ಬರ್ಬೇಕಾದ್ರೆ ಹೊರಗಡೆ ನಿಂತಿದ್ರಲ್ಲ, ಕಿರಿಕಿಲ ತೋಡಾಡ್ಕೊಂಡು 5 ಜನನು ನನ್ನ ಮಕ್ಕಳೇನೆ. ಈಗ ಮದ್ವೆ ಆಗ್ಬೇಕಾಗಿರೋಳು ಕೊನೆ ಅವಳು, 6ನೇ ಅವಳು. ಓ ಐ ಸಿ. ತಿರ್ಗಾ ಏನೋ ಹೇಳ್ತಾರಲ್ಲ ಇವರು. ಅಂದ್ರೆ ಎಲ್ರು ನೋಡಕ್ಕೆ ನಿಮ್ ತರನೇ ಸುಂದರವಾಗಿದ್ದಾರೆ ಅಂತ ಹೇಳ್ತಿದ್ದಾರೆ. ಹಂಗ ನಿಮ್ಗೇನು ಅನುಮಾನ ಇಲ್ಲ ತಾನೆ? ಅಯ್ಯೋ, ನಮ್ ತಾಯಣಗೂ ಇಲ್ಲ. ಅವ್ರು ಹೆಂಗ್ ಹುಟ್ಟಿದ್ರು ಅಂತ ನಾನು ದೇವ್ರನೇ ಕೇಳಲ್ಲ. ಸರಿ ಬಿಡಿ. 5 + 1 = 6. 6 ಮಕ್ಕಳ. ದಡಿಯ ನನ್ನ ಮಗನೇ, ನನ್ನ ಡೌಗೆ ಎಷ್ಟು ಕಷ್ಟ ಕೊಟ್ಟಿದೆಯೋ, ಹಿಂಡಾಕ್ಬಿಟ್ಟವನೆ. ಮಗಳೇ, ಏನ್ ಮಾಡ್ತಿದ್ಯಮ್ಮ? ಬಾರಮ್ಮ ಬೇಗ. ಇಷ್ಟೊತ್ತಾದ್ರೂ ಸಿಂಗಾರ ಆಗಿಲ್ವ? ಬಳೆ ಹಾಕೊಂಡಿಲ್ಲ, ಹೂ ಮುಡ್ಕೊಂಡಿಲ್ಲ. ಏನೇ ನಿನ್ ಮಗಳು ಗೋಳು? ಮದುವೆ ಮಾಡ್ಕೊಂಡ್ರೆ 7 ತಿಂಗಳಿಗೆ ಮಗು ಕೊಟ್ಬಿಡ್ತೀನಿ. ಏ ಟೆಫ್ಟ್ ಗರ್ಲ್ ಲೈಕ್. ಬಾಯ್. ಅವಯ್ಯ ನಿನ್ನೆ ಗುರಾಯಿಸ್ತವನೆ. ಮಕ್ಳು ಬೇರೆ ಪೈಲ್ವಾನ್ ಥರ ಅವ್ರೆ, ಹಿಡ್ಕೊಂಡು ಕಿತ್ತಾಕ್ಬಿಡ್ತಾರೆ. ಕೆಳಗಿಳಿಸು. ಏನ ಕಣ್ಣ. ನಾನು ಬೇರೆ ಅನ್ಕೊಂಡೆ. ರೇ ಸೋಮೆ, ಇವಳು ನನ್ನ ಹೆಂಡ್ರು. ನೀವು ನೋಡಕ್ ಬಂದಿರೋದು ನನ್ನ ಮಗಳನ್ನ. ಕೂತ್ಕೊಳ್ಳೋಕ್ಕಾಗಲ್ವಾ? ಓಕೆ, ಸಿ ಯು. ನೀವು ನಡೀರಿ, ಹೇಳ್ ಕಳಿಸ್ತೀವಿ. ಹುಡುಗಿಗೂ ಓಕೆ ಇರುತ್ತಲ್ವಾ? ಅವಾಗ ಬರ್ತೀರು ನಾಣಿ. ವಸು ಬಾಯ್. ನಾಣಿ ಮನ್ಸಲ್ಲಿ ಇದ್ದಿದ್ದು ಬಾಯ್ ಬಂತಲ್ಲ. ಬಾಗ್ಲಾಕ್ರೋ. ಅದೊಂದ್ಸರಿನಪ್ಪ ಅಷ್ಟೇ. ಅದೊಂದ್ಸರಿ ಅಲ್ಲ, 99 ಮದುವೆನ ಹಾಳು ಮಾಡಿರೋದೇ ನೀನು. ಮುಂದೋಡ್ಕೊಂಡು ನೋಡ್ಸು ಸುಮ್ಮನೆ. ಏನ್ ಗೊತ್ತಾ ನಿನ್ಗೆ? ಏನು? ನಿನಗ್ ಸಿಗದೇ ಇರೋ ಸುಖ ನನಗ್ ಸಿಗ್ತಿದ್ಯಲ್ಲ ಅಂತ ಹೊಟ್ಟೆ ಉರಿಯಲ್ವಾ ಅಲ್ಲಿಮಯ್ಯ? ಹೊಟ್ಟೆ ಉರಿಯಲ್ವಾ? ಗಂಡಸು ಅಂತ ನಾನೊಬ್ಬನ ಇದ್ದೀನಲ್ಲ, ಪ್ರಾಯಿಗೆ ಬಂದಿದ್ದೀನಲ್ಲ. ನಮ್ಮ ಅಕ್ಕ ಬಾವ ಎಲ್ಲಾದ್ರೂ ಹೆಣ್ಣು ನೋಡಿ ನಾನು ಮದುವೆ ಮಾಡಿದ್ರ ಹೇಳಿಮಯ್ಯ. ಗಂಡಸಿನ ಈ 7 ಅಂತಸ್ತಿನ ಪ್ರಾಯದ ಶಾಖ ನನ್ನ ಕಣ್ಣಿದ್ರಿಗೆ ಕರಗಿ ನೀರು ಹಾಕ್ತಾ ಇದ್ರೆ ಒಂದು ಕೊಂಡಿ ಕೀಳಿಲ್ಲ, ಒಂದು ಕಿಂಡಿ ಹುಡುಕ್ಲಿಲ್ಲ. ನಿನ್ ಕೊಂಡಿ ಹುಡ್ಕಂತೀಯೋ ಇಲ್ಲ ನೀನೇ ಕೊರ್ಕಂತೀಯೋ ನಂಗೆ ಅದೆಲ್ಲ ಗೊತ್ತಿಲ್ಲ. ಈ ಮನೆಗೆ ಹೋದಾಗ ಏನಾದ್ರು ಅವ್ರವ್ವ ನಂಗೆ ಹಳೆ ಡವ್ವು, ಅವ್ರ ಚಿಕ್ಕಮ್ಮ ಹಳೆ ಡವ್ವು, ಅವ್ರ ತಾತ ಹಂಗೆ, ಅಜ್ಜಿ ಅವರು ಇವರು ಅಂತ ಏನಾದ್ರು ಖ್ಯಾತೆ ತೆಗ್ದೆ ಕಲ್ಲೇ ತಗ್ಬಿಟ್ಟು ಅಲ್ಲೇ ಸಾಯಿಸ್ಬಿಡ್ತೀನಿ. ಈಗ ಹಂಗೆ ಮಾಡಲ್ಲ. ಅವಾಗೇನೋ ಅಳುಗುಳಿ ಮನೆ ಆಡಿದ್ದು, ಕೆಸರು ಗದ್ದೆ ಆಡಿದ್ದು, ಆ ನೆನಪಿಗೆ ಹಂಗಂದೆ ಅಷ್ಟೇ. ಈ ಸರಿ ನೋಡಪ್ಪ, ನಿನಗೆ ಅಡ್ಜಸ್ಟ್ ಮಾಡಿ ಕೊಡಿಸ್ತೀನಿ ನಡಿಯಪ್ಪ. ಅದಕ್ಕೆ ಅಲ್ವಾ ನಿನ್ನ ಮಾಮ ಅದು ಅಲ್ಲ ಮಾವ ಅನ್ನೋದು. ಅದೇ ಮತ್ತೆ. ಏನಮ್ಮಿ ಸಾಂಬಾರ್ ಗಮ್ಮಂತ ಅವಸ್ಥೆ ಬತ್ತೈತೆ. ಕಂಡವ್ರ ಮನೆ ಕೋಳಿ ಗಮ್ಮನ್ನಂಗಿರ್ತದ. ಮೆತ್ತು ಮಾತಾಡಮ್ಮಿ, ಯಾರನ್ನ ಕೇಳಿಸ್ಕೊಂಡ್ಬಿಟ್ಟಾರು. ಸರಿ, ಈ ಪುಕ್ಕ ಏನ್ ಮಾಡ್ದೆ? ಪುಕ್ಕನ ತಿಪ್ಪೆಗ್ ಸುರಿದು ಅದ್ರ ಮೇಲೆ ತೊಪ್ಪೆ ಹಾಕಿದೀನಿ. ಒಳ್ಳೆ ಕೆಲಸನೇ ಮಾಡ್ದೆ. ಸುಂದರಮ್ಮ, ಸುಂದರಮ್ಮ. ಅಯ್ಯಯ್ಯೋ, ಮುನಿಯಪ್ಪಣ್ಣ ಬಂದ ಅನ್ಸ್ತದೆ. ಬಡ್ಡಿ ಹೊಸಲಿಗೆ ಏನಪ್ಪ ಮಾಡೋದು ಇವಾಗ? ಹೆಂಗನ ಮಾಡಿ ಏನನ್ನ ಸಬು ಬೇಡಿ ಸಾಕಾಗ್ತೀನಿ. ನೀಲೇ ಇರು. ಒಂದೆರಡು ಪೀಸ್ ಹಾಕ್ಬಿಟ್ಟು ಹೋಗಿ ತಿಂತಾ ಇರ್ತೀನಿ. ನಿನ್ನ ಮನೆ ಕಾಯಿ ಹೋಗ, ಅದಿನ್ನೂ ಬೆಂದಿಲ್ಲ. ಬೆಂದ ಮೇಲೆ ಹಾಕ್ತೀನಿ, ತಿನ್ನುವಂತೆ ಇರು. ಹೊತ್ತು ಕರೆಕ್ಟಾಗಿ ಒಕ್ಕರ್ಸ್ಕೊಂಡ. ಓ ಮುನಿಯಪ್ಪಣ್ಣ, ಬಾವಳಿಕೆ ಇದ್ಯಾಕಿಲ್ಲ ನಿಂತ್ಬಿಟ್ಟಿದ್ಯಾ? ಸಾರಿ ಬಿಡು, ನಮ್ಮಂತ ಬಡವ್ರ ಮನೆಗೆಲ್ಲ ನೀನ್ ಎಲ್ಲಿಂದ ಬತ್ತೀಯೇ? ಅದೆಲ್ಲ ಇರ್ಲಿ, ದುಡ್ಡಲ್ಲಿ ಈ ತಿಂಗಳಿಗೆ ಬಡ್ಡಿ ಅಸಲು ಎಲ್ಲ ಸೇರಿ 2.25 ಲಕ್ಷ ರೂಪಾಯಿ ಆಯ್ತು. ಏನ್ ಆಟ ಆಡ್ತಾ ಇದೀರಾ ಗಂಡ ಹೆಂಡತಿ ಇಬ್ರು? ಇದೇನಣ್ಣ ಹಿಂಗ್ ಮಾತಾಡ್ತೀಯ? ಈ ವರ್ಷ ಮಳೆನೂ ಇಲ್ಲ, ಬೆಳೆನೂ ಇಲ್ಲ, ನನ್ ಗಂಡನ್ ಕೆಲ್ಸನೂ ಇಲ್ಲ, ಮನೇಲಿ ಒಂದ್ ಅಕ್ಕಿ ಕಾಳು ಇಲ್ಲ ಅಂತೀನಿ. ಎಲ್ಲೂ ಹೋದ ನಿನ್ ಗಂಡ? ಕೆಲ್ಸ ಇಲ್ಲ ಅಂದ್ರೆ ನಮ್ಮ ಅಟ್ಟಿ ತವ ಕಳ್ಸು. ತೋಟದಲ್ಲಿ ತೆಂಗಿನಕಾಯಿ ಕೀಳೋ ಕೆಲ್ಸ ಮಸ್ತಾಗಿ ಬಿದ್ದದೆ. ನಿನಗೂ ಕೆಲ್ಸ ಇಲ್ಲ ಅಂದ್ರೆ ನಮ್ಮ ಅಟ್ಟಿ ತವ ಕೆಲ್ಸ ಐತೆ.
ಏನ್ ಮಾಡೋದಣ್ಣ? ಹುಷಾರಿಲ್ಲ ಅಣ್ಣ. ಗಂಟ್ಲು ನೋವು, ಜ್ವರ, ಕೆಮ್ಮು. ನಾನ್ ಕೈಲಲ್ಲಾಯ್ತದ ಕೆಲ್ಸ ಮಾಡಕ್ಕೆ. ಅದಕ್ಕೆ ನಾನ್ ಗಂಡನ್ನ ಪಂಡಿತ್ರ ಹತ್ರ ಕಳ್ಸಿದ್ದೀನಿ ಗುಳ್ಗೆ ತರೋದಕ್ಕೆ. ಬೆಳಗ್ಗೆಯಿಂದ ಗಂಜಿ ಮಾಡ್ಕೊಂಡ್ ಕುಡಿಯೋಣ ಅಂತ ಗಂಜಿ ಕಾಸ್ತಾವ್ನಿ. ಒಳಗಡೆ ನಾಟಿ ಕೋಳಿ ಸಾರು ವಾಸನೆ ಗಮ್ಮಂತ ಬತ್ತೈತೆ. ಇದ್ ಏನಣ್ಣ ಹಿಂಗಂತ ಇದೀಯಾ? ಮನೇಲಿ ಅಕ್ಕಿ ಕಾಳೆ ಇಲ್ಲ ಅಂತೀನಿ, ಇನ್ನು ಕೋಳಿ ಸಾರ್ಗೋದೆ. ಅದು ಒಂಜಮ್ಮ ಅವ್ರ ಮನೇಲಿ ಕೋಳಿ ಸಾರು ಗಮ್ಮಂತದೆ. ಅದ್ನೇ ನಾನು ಹೊಟ್ಟೆ ತುಂಬಿಸ್ಕೊಂತಾವ್ನಿ. ಸರಿ, ಅದನ್ನೆಲ್ಲ ಬಿಡು. ದುಡ್ಡು ಯಾವಾಗ ಕೊಡ್ತೀಯ ಅದನ್ನ ಹೇಳು. 2 ತಿಂಗಳು. ನೋಡು, ಬಡ್ಡಿ ಅಸ್ಲು ಎಲ್ಲ ಒಟ್ಟಿಗೆ ಕೊಟ್ಬಿಡ್ತೀನಿ. ಸರಿ, ಎಣ್ಣೆಂಗ್ಸು ಅಂತ ಹೋಯ್ತಾವಿನಿ. ಇನ್ನ 2 ತಿಂಗಳಲ್ಲಿ ದುಡ್ಡು ಬಂದಿಲ್ಲ ಅಂದ್ರೆ ಆಮೇಲೆ ಗೊತ್ತಾಯ್ತದೆ. ಕೊಟ್ಬಿಡ್ತೀನಿ. ಏನು ಕೊಟ್ಟು ಬಿಡ್ತೀಯೋ? ಕೊಟ್ಬಿಡ್ತೀನಿ. ಮಕ್ಕ ನೋಡು. ಕೊಟ್ಬಿಡ್ತೀನಿ, ಎಲ್ಲ ಕೊಟ್ಬಿಡ್ತೀನಿ. ಕೊಟ್ಬಿಡ್ತಾರೆ. ಸಾಯ್, ಇವ್ನು ಸತ್ ಮೇಲೆ ಪಕ್ಕದ ಮನೆ ಕೋಳಿ ತಂದು ತೀಟಿ ಮಾಡ್ತೀನಿ. ಎಂಟ್ರೆನ್ಸ್ ಫಾದರ್ ಗೋವಿಂದ ಗೋವಿಂದ, ಎಂಟ್ರೆನ್ಸ್ ಫಾದರ್ ಗೋವಿಂದ ಗೋವಿಂದ, ಫಾದರ್ ಫಾದರ್ ಗೋವಿಂದ ಗೋವಿಂದ. ಹೋಗ್ಬಿಟ್ಟನು ಮುನಿಯ, ಹೋಗ್ಬಿಟ್ಟನು. ಅಲ್ಲ, ಎಲ್ಲೋದ್ರೂ ನನಗೆ ಹೇಳ್ಬಿಟ್ಟು ಹೋಗ್ತಿದ್ದೆ. ಇವತ್ತು ಯಾಕೋ ನನಗೆ ಹೇಳಲಿಲ್ಲ. ನೋಡು, ನಿನ್ನ ಮಗ ಹೆಂಗ್ ಅಳ್ತಿದ್ದಾನೆ. ನಿನ್ನ ಮಗನ್ನ ಒಬ್ಬನ್ನೇ ಒಂಟಿಯಾಗಿ ಬಿಟ್ಬಿಟ್ಟು ಹೋಗ್ಬಿಟ್ಟಲ್ಲೋ. ಮಗ, ಅಳ್ಬೇಡ ಕಣೋ, ಸಮಾಧಾನ ಮಾಡ್ಕೊ. ನಿಮ್ಮ ಅಪ್ಪನ ಜಾಗದಲ್ಲಿ ನಾನಿದ್ದೀನಿ. ಮುಂದೆ ಆಗೋ ಕೆಲ್ಸನ ನೋಡೋಣ. ಹೆಂಗಾಯ್ತು ಒಂದು ಗೊತ್ತಲ್ಲ. ಮಗ, ಒಂದು ಫೋನ್ ಮಾಡ್ಕೊಡ್ಲಾ? ಮಾಡ್ಲಾ ನಿನ್ ಮೊಬೈಲಾಗೆ? ತಗೋ. 8 8 1 1 9 9 7 7 2 ಸಲ 2 2 ಸಲ 2. ಹೇಳ್ತೀನಿ, ಸುಮ್ನಿರಪ್ಪ ನೀನು. ಸರಿ ಹೇಳು. 8 5 7 8 5 7. ಇದೇನೇ 11 ನಂಬರ್ ಆಗೋಯ್ತು. ಎಷ್ಟಿರ್ಬೇಕು? 10 ಇರ್ಬೇಕು. 10 ಇರ್ಬೇಕಾ? ಪಕ್ಕದಲ್ಲಿರೋದು ಒಂದು ಎತ್ತಾಕೋ. ನೀನ್ ವಾಚ್ ಮರಿನೇ ಇಬೇಕು, ಹಬ್ಬಕ್ಕೆ ಕುಯ್ಬೇಕಲ್ಲ. ತಗೋ ರಿಂಗ್ ಆಯ್ತದ. ಹಲೋ ಹಲೋ, ಯಾರು ಮಾತಾಡೋದು? ಹಲೋ ಮ್ಯಾನ್, ಫೋನ್ ಮಾಡಿರೋದು ನೀನು ಯಾರು ಅಂತ ಬಗಳಲ್ಲ. ನಾನು ಕನ್ನಡ ರಾಮೇಗೌಡ. ಪಿವಟ್ ಪರಮೇಶನಾ? ಐ ಆಮ್ ಪಿವಟ್ ಪರಮೇಶಿ ಸ್ಪೀಕಿಂಗ್. ಲೋ ಪರಮೇಶಿ, ನಿಮ್ಮ ಮಾವ ಹೊಂಟೋಗ್ಬಿಟ್ಟ ಕನ್ಲ. ಹೊಂಟೋಗ್ಬಿಟ್ನಾ? ನನಗ್ ಫೋನೇ ಮಾಡ್ಲಿಲ್ಲ. ಇಡಿಯೇಟ್ ಮಾವ, ನಮ್ಮ ಮನೆಗ್ ಬರಕ್ಕೆ ಇನ್ನು ಎಷ್ಟೊಯ್ತು ಆಯ್ತದಂತೆ. ಲೋ, ಹೊಂಟ್ಬಿಟ್ಟ ಅಂದ್ರೆ ಮೇಲ್ ಹೋಗ್ಬಿಟ್ಟ ಕನ್ಲ. ಮ್ಯಾಕ್ ಯಾಕೆ ಹೋದ? ನಮ್ಮ ಮನೆ ಇರೋದು ಕೆಲ್ಸರಿಗೆ ತಾನೆ. ತಡಿ, ಫೋನ್ ಮಾಡ್ತೀನಿ. ನಾವಿಬ್ರೇ ಹೋಗಿ ಒಳ್ಳೆ ಕುಡುಕ್ ನನ್ನ ಮಗನ ಸವಾಸ ಆಯ್ತು. ಲೇ, ನಿನ್ ಹೆಂಡ್ರಿಗೆ ಫೋನ್ ಕೊಡ್ಲಾ? ಲೇ ರಾಸ್ಕಲ್, ನನ್ನ ಹೆಂಡತಿ ಹತ್ರ ಏನು ಮಾತಾಡೋದು, ನನ್ನ ಹತ್ರ ಮಾತಾಡಲ್ಲ. ಮುದೇವಿ, ಅದ್ ಯಾರ ತಾವ್ ಮಾತಾಡ್ತಾ ಇದ್ದಿ? ತತ್ತರಿ ಫೋನ. ಹಲೋ ಬಾಮ, ನಾನ್ ರಾಮೇಗೌಡ ಕಣವ ಮಾತಾಡ್ತಿರೋದು. ಅಣ್ಣ ಹೇಳಣ್ಣ. ಅದು ನಿಮ್ಮ ಅಪ್ಪ ತೀರೋಗ್ಬಿಟ್ಟ ಕಣವ. ನಮ್ಮ ಅಪ್ಪ ಸತ್ತೋದ್ನ. ಅಯ್ಯೋ ಅಪ್ಪ. ಅಯ್ಯೋ, ಅಳ್ಬೇಡ ಕಣವ, ಮೊದ್ಲು ಬಿರ್ಲು ಹೊರಟು ಬನ್ನಿ. ಅಮ್ಮಿಕಳಪ್ಪ. ಬಾಮ, ವೈ ಆರ್ ಯು ಕ್ರೈಯಿಂಗ್? ನಿಮ್ಮವ ನಮ್ಮಪ್ಪ ಸತ್ತೋದ್ನಂತೆ. ಮೈ ಗಾಡ್, ನಮ್ಮ ಮಾವ ಸತ್ತೋದ್ನ. ಲೇ ಬಾಮ, ಇದು ಒಳ್ಳೆ ಸಮಯ ಅಲ್ಲ. ದುಡ್ಡು, ಒಡವೆ, ಜಮೀನು ಹೆಂಗ್ ಕಿತ್ಕೋಬೇಕು ಅಂತ ಸ್ಕೆಚ್ ಹಾಕೋ ಸಮಯ. ಕೆಮ್ಮಾಳೆಲಿ ಅಪ್ಪನಿಗೆ ಗೊತ್ತಿರೋರ್ ಕಡೆ ಹುಡುಗಾನೆ. ಎಲ್ಲೋ ಮನೆ ಇದೆ ನೀನು. ಗಣ್ಣವ್ರು ಬಂದ್ರಕಲ್ಲ ಮಗ. ಬನ್ನಿ 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 ಬನ್ನಿ. ನಾನು ಹುಡುಗನ ಸೋದರ ಮಾವ. ನಮಸ್ಕಾರ. ಚೆನ್ನಾಗಿದ್ದೀರಾ? ಮಗ ಬಂದ್ರಕಲ್ಲ. ಬರ್ತಾನಲ್ಲ ಈಗ. ಬನ್ನಿ ಬನ್ನಿ, ನೋಡೋಣ ಏನಾಗುತ್ತೆ. ಬನ್ನಿ. ನನ್ನ ಮಗ. ನಮಸ್ಕಾರ.
ನಮಸ್ಕಾರ. ನಮಸ್ಕಾರ. ಬನ್ನಿ ಬನ್ನಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಸರಿ ಅಪ್ಪ ನೀವು ಕೂತ್ಕೊಳ್ಳಿ. ರಾಮ ಅಣ್ಣ ಟ್ರ್ಯಾಕ್ಟರ್ ರೆಡಿ ಆಯ್ತಾ ನೋಡ್ಕೊಂಬಾ. ಆಯ್ತಣ್ಣ. ರಸ್ತೆ ತುಂಬಾ ಹಳ್ಳ ಕೊಳ್ಳುಗಳು, ಬರುವಾಗ ಸ್ವಲ್ಪ ಆಯಾಸ ಆಗಿರ್ಬೇಕು ಅಂತ ಕಾಣಿಸುತ್ತೆ. ರಸ್ತೆ ಏನೋ ಚೆನ್ನಾಗಿತ್ತು, ಗಾಡಿ ಯಾಕೊಟ್ಟು ಏನು ಹೇಳ್ತಿದ್ರಿ? ಒಳ್ಳೆ ಕಡೆ ಹೆಣ್ಣು ಸಿಗ್ಬೇಕು ಅಂದ್ರೆ ಶ್ರಮ ಪಡ್ಲೇಬೇಕಲ್ಲ. ಅದು ಸರಿ. ಗಾಡಿಲಿ ಇಲ್ಲಿವರೆಗೂ ಬಂದಿದ್ದೆ ದೊಡ್ಡ ವಿಷಯ. ಮಾವ ಇಲ್ಲಿ ಯಾವ್ದು ಫ್ಲಾಶ್ ಬ್ಯಾಕ್ ಇಲ್ಲ ತಾನೆ? ನಿಮ್ಮ ತಾಯಣೆ ಯಾವುದೂ ಇಲ್ಲಪ್ಪ, ನೀನು ಆರಾಮಾಗಿರ್ಬೋದು. ಬದುಕ್ತು ಜೀವ. ನಿಮ್ ತಾತ ಭೂತಯ್ಯ ನಾನು ಚೆಡ್ಡಿ ದೋಸ್ತುಗಳು. ನಿಮ್ ತಾತ ಎಷ್ಟ್ ಜಿಪಣ ಅಂದ್ರೆ ಎಕರೆ ಗಟ್ಲೆ ಗದ್ದೆ ಇದ್ರು ಒಂದಿನ ಸೋಕಿ ಮಾಡ್ದೋನಲ್ಲ. ಸೋಕಿ ಮಾಡೋದಿರ್ಲಿ, ಜೀವನ್ ಪೂರ್ತಿ ನಾನ್ ಕಂಡಂಗೆ 2 ಪಟಾಪಟ್ಟಿ ಚಡ್ಡಿ, 2 ಶರ್ಟು, 1 ಒಲ್ಲಿಲೆ ಜೀವನ ಕಳೆದ್ಬಿಟ್ಟ ನೋಡು. ಓಹ್, ಇವನು ಏನು ಕಡಿಮೆ ಇಲ್ಲ ಬಿಡಿ, ಅವ್ರ ತಾತಿನ ಮೀರಿಸ್ತಾನೆ. ಅವ್ರು ಕೇಳಿ ಬಿಡಿ, ಹೇಳೋದು ನಮ್ಮ ಧರ್ಮವೇನೋ. ಹೊಡ್ಬೇಕಾದ್ರೆ ಎಗರ್ ಮಾಡಿ ಸೆಟ್ ಮಾಡ್ಕೊಡ್ತೀನಿ ಅಂದ್ಬಿಟ್ಟು ಇಲ್ಲಿ ಒಂದ್ ಕಡೆ ಇಲ್ಲ, ಹೆಂಗ್ ಆಡ್ಬೇಡ. ಕೇಳಲ್ವಾ ಅವ್ರು ಯಾಕೆ ಹುಡುಗಾಟ ಅಂದಾಗ ನೀವು? ಓಹ್, ಎಲ್ಲ ನನ್ನೇ ಮದುವೆ ಗಂಡು ಅನ್ಕೊಂಡ್ಬಿಡ್ತಾರೆ. ನಾನು ಇವ್ರು ಸೋದರ ಮಾವ, ಮದುವೆ ಗಂಡು ಇವನು. ಅರ್ಥವಾಯ್ತು. ಹಂಗನ್ಬಿಟ್ಟು ನನಗೆ ಮದುವೆ ಆಗಿದೆ ಅನ್ಕೋಬೇಡಿ, ನನಗಿನ್ನೂ ಮದುವೆ ಆಗಿಲ್ಲ. ಅವ್ರು ಕೇಳಿದ್ರ ಅವ್ರು ಕೇಳಿ ಬಿಡಿ, ಹೇಳೋದು ನಮ್ಮ ಧರ್ಮ. ಮಾತಾಡ್ಬಿಟ್ಟು ಸುಮ್ಮನೆ ಕೂತ್ಕೋ. ಆಯ್ತು ಬಿಡಪ್ಪ. ಹುಡುಗ ಏನೋ ಹೇಳ್ತಿದ್ದಾರೆ. ಹುಡುಗಿನ ಬೇಗ ಕರ್ಸಿ ಅಂತ ಇದ್ದಾನೆ. ಕರ್ಸೋಣ. ಹುಡುಗಿ ನೋಡಕ್ ತಾನೇ ಬಂದಿರೋದು. ಸವಿತಾ ನೋಡು, ಶ್ರುತಿ ರೆಡಿ ಅಲ್ಲ ಅಂತ. ಹುಡುಗಿ ಬೇಡ, ನಡಿ ಹೋಗವ. ಯಾಕೋ ಇರೋ, ನಾನಿಲ್ವೇನೋ? ನೀನ್ ಇರೋದಕ್ಕೆ ಬೇಡ ಅಂತಿರೋದು. ಅಲ್ಲೇ ನೋಡ್ತಿದ್ಯಾ? ಲೇ, ಏನಾಗಲ್ಲ ಇರೋ, ನಾನ್ ಜೋಡಿ ಮಾಡ್ಕೊಡ್ತೀನಿ. ಬರ್ಬೇಕಾದ್ರೆ ನನ್ ಮೇಲೆ ಆಣೆ ಮಾಡ್ಬಿಟ್ಟು ನಾನು ಏನು ಮಾಡಲು ಹುಡುಗಿನ ಸೆಟ್ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಈಗ ಸೆಟ್ ಮಾಡ್ಕೊಡ್ತೀನಿ. ಇರೋ, ಸೆಟ್ ಮಾಡ್ಕೊಡ್ತೀನಿ. ನಮ್ ತೋಟ ಎಲ್ಲ ನೋಡ್ಕೊಂಡ್ ಬನ್ನಿ, ತುಂಬಾ ಚೆನ್ನಾಗಿದೆ. ಬಹಳ ಇಷ್ಟಪಟ್ಟು ಮಾಡಿದ್ದೀನಿ. ಬೇಡ ಬೇಡ, ನಾವು ಮನೆಗೆ ಹೋಗ್ತೀವಿ. ಯಾಕೆ ಬೇಡ ಅಂತಿದ್ದಾರೆ? ಅವನು ಹಂಗೆ ತಮಾಷೆ ಮಾಡ್ತಾನೆ. ತೋಟಕ್ಕೆ ಹೋಗೋಣ, ತೋಟಕ್ಕೆ ಹೋಗಿ ಎಳ್ನೀರು ಕುಡಿಯೋಣ. ಹೇಳಿ, ತೋಟಕ್ಕೆ ಹೋಗಿ ಎಳ್ನೀರು ಕುಡ್ಕೊ ಬರವ. ಆಯ್ತಾಯ್ತು, ತೋಟಕ್ಕೆ ಬರ್ತೀನಿ. ನನ್ಗೆ ಕೊಡ್ಲಿಲ್ಲ. ಅರ್ಜೆಂಟಲ್ಲಿ ಮರೆದ್ಬಿಟ್ಟೆ, ಹೋಗಿ ತಗೊಂಬರ್ಲ? ಸಾರಿ. ಪರವಾಗಿಲ್ಲ, ನೋವಾಯ್ತು. ಊಟ ಮಾಡಿದ್ರಾ? ಆಯ್ತು, ನಿಮ್ದಾಯ್ತಾ? ಆಯ್ತು. ಬನ್ನಿ ಇಲ್ಲಿ, ಬಾಗಿಲು ಮುಚ್ಚಲಾ? ಹೋಗಾಕ್ರಿ. ಪೋಲಿವಳು ಪೋಲಿವಳು. ಪೋಲಿ ನಾನಲ್ಲ, ನೀವು. ನೀವು 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 ನಿದ್ದೆ ಬರ್ತಿದ್ಯಾ? ಮಲ್ಕೊಳ್ಳಿ. ಸರಿ, ಗುಡ್ ನೈಟ್. ಇಷ್ಟು ಬೇಗನಾ? ಏನ್ ಮಾಡೋಣ? ಆಟ ಆಡೋಣ. ಏನು ಬಾರೋ, ಒಂಚೂರು ಏನೋ ಹೇಳ್ಕೊಡ್ಬೇಕು ನಿನ್ಗೆ. ಯಾಕೆ? ಅರ್ಜೆಂಟ್ ಏನು ಹೇಳ್ಕೊಡ್ಬೇಕು, ಬಾರೋ. ಏನೋ ಬರಲ್ಲ, ಹೋಗು. ಆತರ ಬಿದ್ಬಿಡ್ತೀಯ, ಬಾರೋ. ಏನ್ ಬರಲ್ಲ ಅಂತ ಹೇಳಿಲ್ವಾ? ಏನೋ ಮಾತಾಡ್ಬೇಕು, ಬಾರೋ. ನಾ ಬರಲ್ಲ. ಏನೋ ಮಾತಾಡ್ಬೇಕು. ಏನ್ ಮಾತಾಡ್ಬೇಕು? ಬಾಯ್ ಹೇಳ್ತೀನಿ. ಸರಿ, ಬಂದ ಅವ್ನು ಕೂಗ್ತಿದ್ದಾನೆ. ಬಾರೋ. ಬರಲ್ಲ. ಬರಲೇ, ಬರಲ್ಲ, ಹೋಗಲೇ. ಮಲಗೆ ಮಲಗೆ ಮಲಗೆ, ನೀವು ಮಲಿಕಲಿ. ಮಲಗೆ ಮಲಗೆ ಮಲಗೆ. ಅಯ್ಯೋ, ಮಲ್ಕೊಳ್ಳಿ ಅಂತ ನೀವೇ ಮಲ್ಕೊಂಡ್ಬಿಟ್ರಾ? ಹಲೋ. ಲೇ ಅಯ್ಯೋ, ಏನ್ಲ? ಎಲ್ಲುಲ್ಲ ಇದೆಯಾ? ಹೇಳೋಬಿಟ್ಟಿದೆ. ಇಲ್ಲೇ ತೋಟಕ್ಕೆ ಹೋಗಿದ್ದೋ, ಅಲ್ಲಿಂದ ಬರೋದು ಲೇಟ್ ಆಗ್ಬಿಡ್ತು. ಹೆಣ್ಣವ್ರ ಮನೇಲೆ ಮಲ್ಗ್ಯವನಿ. ನೀನೇನಿಲ್ಲ ಇಷ್ಟೊತ್ತಲ್ಲಿ ಫೋನ್ ಮಾಡಿದ್ಯಾ? ಲೇ ಅಯ್ಯೋ, ನಮ್ಮಪ್ಪ ತೀರೋಬಟ್ಟ ಕಣ್ಲಾ. ಯಾವಾಗ್ಲಾ? ಮಧ್ಯಾಹ್ನ ಕಣ್ಲಾ. ಏನಾಗಿತ್ಲಾ? ಮೂಲ್ಗಿತ್ತಾವೆ, ಪ್ರಾಣ ಹೊಂಟೋಗ್ಬಿಟ್ಟಿತ್ತು. ಸರಿ, ನಾನು ಈಗಲೇ ಬರ್ತೀನಿರು. ಇಷ್ಟೊತ್ತಲ್ಲಿ ಬೇಡ ಮಗ,
ಗಾಡಿ ಬೇರೆ ಸರಿ ಇಲ್ಲ ಅದು ಒತ್ತಾರನೆ ಬಂದ್ಬಿಡು. ಯಾಕೋ ನನ್ ಮನ್ಸ್ ತಡೀತಲ್ಲ, ನಾನು ಈಗ್ಲೇ ಬಂದ್ಬಿಡ್ತೀನಿ ಕಲ. ನನ್ ಮಾತ್ ಕೇಳ, ಒತ್ತಾರನೆ ಬಾ. ನೀನ್ ಬರೋ ತನಕ ಮಣ್ಣು ಮಾಡಕ್ಕಿಲ್ಲ. ನಂಗೆ ಗೊತ್ತು ಕಂಡ ನೀ ನಮ್ಮ ಅಪ್ಪನ ಎಷ್ಟು ಇಷ್ಟಪಡ್ತೀಯ ಅಂತ. ನಿಮ್ಮಪ್ಪ ಬೇರೆ ನಮ್ಮಪ್ಪ ಬೇರೆ ಅಲ್ಲ. ಬೇರೆ ಬೇರೆ ಅಲ್ಲ, ಬೇರೆನೆ. ನಾವು ಅವತಾರಕ್ಕೆ ಬರ್ತೀನಿ ಮಡ್ಗು. ಅಲ್ಲ ನಾನೇನಂದೆ, ಇವನ್ ಯಾಕೆ ಇಷ್ಟೊಂದು ಉರ್ಕೊಂಡ? ಏನಂತ ಒತ್ತಾರೆ ಬತ್ತಾರ ಅಂತ ಕಂಡ್ಲ. ಮಾವ ಮಾವ ಎಲ್ಲೋದ? ನನ್ನ ಮಗ ಈ ಮದುವೆನ ಹಾಳು ಮಾಡ್ಬಿಡ್ತಾನೆ. ಯೋ ಮಾವ, ಯೋ ಮಗ, ಇದು ನನ್ನ ಮಗನ್ ರೂಮ್ ಕಣಪ್ಪ. ಇಲ್ಲೇನ್ ಮಾಡ್ತಾ ಇದ್ದೀಯಾ? ಏನೋ ಸೌಂಡ್ ಬರ್ತಿತ್ತು, ನೋಡೋಣ ಅಂತ ಬಂದೆ. ರೂಮ್ ಅಂದ್ಮೇಲೆ ಸೌಂಡ್ ಬಂದೇ ಬರ್ತದಪ್ಪ. ಅಲ್ಲ, ನಮ್ಮ ಮಾವ ಪಕ್ಕದಲ್ಲಿ ಮಲ್ಗಿದ್ದ, ಅವನ್ನೆಲ್ಲ ಕಾಣಿಸ್ತಿಲ್ಲ. ಅದಕ್ಕೆ ಏನಾದ್ರೂ ದಾರಿಗಿರಿ ತಪ್ಪುಟ್ನ ನೋಡೋಣ ಅಂತ ಬಂದೆ. ತಿರುಗಿ ಹಿಂದಕ್ಕೆ ನೋಡು. ಅಯ್ಯೋ, ಪಕ್ಕದಲ್ಲೇ ಮಲಗಿದ್ದವನ ಅದು ಯಾವ ಮೈದಾಗ ಎದ್ದು ಬಂದ್ಬಿಟ್ಟು ನನಗೆ ಎಷ್ಟು ಭಯ ಆಯ್ತು. ಎಲ್ಲಾ ಕಡೆ ಹುಡುಕ್ತಾ ಇದ್ದೀನಿ. ಅಯ್ಯೋ ನೀನ್ ತಮಾಷೆ ಹುಡುಗ, ಹೇಳ್ತೀನಿ ಬಿಡಿ. ಬಾ ಹೋಗ ಬಾ. ಎಲ್ಲೂ ಬರ್ಬೇಡ ಆದ್ರೂ ಬತ್ತಿಯ ದರಿದ್ರ ನಿನ್ನಿಂದನೇ ಆಗಿದ್ದು. ಪೆಟ್ರೋಲ್ ನೋಡ್ಕೊಂಡು ಗಾಡಿ ಎತ್ಬೇಕು ತಾನೆ. ಪೆಟ್ರೋಲ್ ಆದ್ರೆ ನಾನೇನ್ ಮಾಡ್ಲಿ? ಈ ಟೈಮಲ್ಲಿ ಫೋನ್ ಬರ್ಬೇಕು. ಫೋನ್ ಬರ್ತೈತೆ ನೋಡು. ಫೋನ್ ಮಾಡ್ಕ ಜಾಗನ ಇದು. ಹಲೋ 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 ಮೈಸನ್ನು. ಹಲೋ ಸಿಸ್ಟರ್, ನಾನ್ ನಿನ್ ತಮ್ಮ ನಾಣಿ ಮಾತಾಡ್ತಾ ಇದ್ದೀನಿ. ಅಯ್ಯ ನೀನೇನ್ಲ, ನೀನ್ ಯಾಕ್ಲ ಫೋನ್ ತಗೊಂಡೆ? ಅಯ್ಯ ಮುದೇವಿ, ನೀಂಗ್ ಇಂಗ್ಲಿಷ್ ಬೇರೆ ಬರಕ್ಕಿಲ್ಲ. ನಿಂಗೆ ಹೆಂಗಪ್ಪ ನಾನು ಹೇಳೋದು? ನಂಗೆ ಇಂಗ್ಲಿಷ್ ಬರಲ್ವಾ? ನಂಗೆ ಬರಲ್ಲ, ಕನ್ನಡದಾಗ ಹೇಳು. ಇನ್ನೂ ಎಲ್ಲ ಮಾಡ್ತಾ ಇದ್ದೀರಾ ಮುದೇವಿಗಳ? ಇಲ್ಲಿ ಮುನಿಯಪ್ಪನ ಹೆಣ ಎತ್ತವ್ರೆ, ಬಂದ್ ಮಕ ನೋಡ್ಕೊಳ್ಳಿ. ನಿಮ್ ಮಕ ಮುಚ್ಚ. ಏನು ಮಕ್ಕ ನೋಡ್ತೀಯ? ಅವ್ನು ಬದುಕಿದಾಗಲಿದ್ದ ಸಾಯೋವರೆಗೂ ಗೊಗ್ಗ ಇಂತರನೇ ಇದ್ದ. ಸತ್ ಮೇಲೆ ಶಾರುಖ್ ಖಾನ್ ತರನ ಕಾಣ್ತಾನೆ. ಅಯ್ಯೋ ನಿನ್ ಬಾಯಿಗೆ ಮಣ್ಣಾಕ. ಒಂದೇ ಊಟವನು, ಅವ್ನ್ ಸತ್ತೋಗವ್ನೆ. ಕೊನೆದಾಗ ಬಂದು ಮಕ ನೋಡ್ಕೊಂಡು ಹೋಗ್ರಿ ಅಂದ್ರೆ ಒಳ್ಳೆ ತಲೆ ಉಳಕ್ ನಾಯಿ ಬೊಗಳ್ದಂಗ್ ಬೊಗಳ್ತಾ ಇದೀಯಾ. ಗಿವ್ ಫೋನ್ ಮೈ ಸನ್ನು. ಗಿವ್ ಮಿ ನಾನ್ ಸೆನ್ಸ್. ತಗೊಳ ಮಾತಾಡ. ಹೇಳವ. ಹಲೋ ಮೈ ಸನ್ನು, ಮುನಿಯಪ್ಪನ್ ಬಾಡಿ ಈಸ್ ಲಿಫ್ಟಿಂಗ್. ಅಯ್ಯ ನೀನ್ ಇಂಗ್ಲಿಷ್ಗೆ ಅದಾದ್ಮೇಲೆ ಇಲ್ಲಿ ಪೆಟ್ರೋಲ್ ಖಾಲಿ ಆಗ್ಬಿಟ್ಟು ಉರಿ ಬಿಸ್ಲಲ್ಲಿ ಗಾಡಿ ತಳ್ಕೊಂಡ್ ಸಾಯ್ತಾ ಇದೀವಿ. ಕನ್ನಡದಲ್ಲಿ ಮಾತಾಡೋದು ಸರಿ. ಈಗ ವಾಯ್ ಕೋಪ ಸನ್ನು. ಬತ್ತಾವ್ ನೀ ಮಡ್ಗವ. ಇಲ್ಲ ಅಂದ್ರೆ ಬಂದು ಸಿಮ್ ಕಾರ್ಡ್ ಅಲ್ಲಿ ಸಾಯ್ಸ. ಆಯ್ತು ಬಿಡು, ಯಾಕೆ ಹಿಂಗ್ ಕೋಪ ಮಾಡ್ಕಂತೀಯ? ಚಿಕ್ಕಪ್ಪ ಬಿಟ್ಟು ಹೊಂಟೋದ ಅಕ್ಕಯ್ಯ. ಚಿಕ್ಕಪ್ಪ ನಮ್ಮನ್ನ ಎತ್ತಿ ಆಡ್ಸಿ ಬೆಳೆಸಿ ನಮ್ಮನ್ನ ಬಿಟ್ಟು ಹೊಂಟೋದಲ್ಲ ಚಿಕ್ಕಪ್ಪಯ್ಯ. ಬಾಹುಬಲಿ, ಸಮಾಧಾನ ಮಾಡ್ಕೊ. ಹೆಂಗ್ ಸಮಾಧಾನ ಮಾಡ್ಕೊಳ್ಳಿ ಗೌಡ್ರೆ? ಚಿಕ್ಕಪ್ಪ ನಮ್ಮ ಅಪ್ಪ ಸತ್ತಾಗ್ಲೂ ನೀನೇ ಹೆಗ್ಲು ಕೊಟ್ಟೆ, ನಮ್ಮವ್ವ ಸತ್ತಾಗ್ಲೂ ನೀನೇ ಹೆಗ್ಲು ಕೊಟ್ಟೆ, ನಮ್ಮಲ್ಲ ಎಲ್ಲಾರ್ಗೂ ನೀನೇ ಹೆಗ್ಲು ಕೊಟ್ಟೆ. ಆದ್ರೆ ಇವತ್ತು ನೀನ್ ಸತ್ತಿದ್ಯಾ, ಇವತ್ತು ನಿನಗೆ ನಾನ್ ಹೆಗ್ಲು ಕೊಡ್ತೀನಿ. ಬಾಹುಬಲಿ, ನೀನ್ ಹೆಗ್ಲು ಕೊಡ್ಬೇಕನ್ನಪ್ಪ. ನಾನ್ ಚಿಕ್ಕಪ್ಪಗ್ ನಾನ್ ಹೆಗ್ಲು ಕೊಡ್ಲೇಬೇಕು. ಮುಗೀತು, ಇವತ್ತು ಮುನಿಯಪ್ಪನ ಕತೆ ಮುಗೀತು. ನಾವು ಬಾಹುಬಲಿ, ಎಂತ ಆಸೆ ಇಟ್ಕೊಂಡಿದ್ಯಪ್ಪ. ನೀನಿರೋ ಹೈಟು ಪರ್ಸ್ನಾಲಿಟಿಗೆ ಹೆಗ್ಲು ಕೊಡಕ್ಕಾಗಲ್ಲ. ಹೆಣದ ಮೇಲೆ ಕಡಲೆಪುರಿ ಕಾಸು ಎರ್ಚ್ಕೊಂಡು ಹೋಗಿವೆ. ಹೋಗಿ ಕೂತ್ಕೋ. ಆಗಕ್ಕಿಲ್ಲ, ನಾನು ಹೆಗ್ಲು ಕೊಡ್ಬೇಕಂತ ಎದ್ದು ಬಿದ್ದು ಓಡ್ ಬಂದಿದ್ದೀನಿ. ನನಗೆ ಹೆಗ್ಲು ಕೊಡಕ್ ಬಿಡಲ್ಲ ಅಂದ್ರೆ ನಾನು ಈ ಹೆಣ ತಗ್ ಬಿಡಲ್ಲ. ಮುಗೀತು ಮುನಿಯಪ್ಪನ ಕತೆ. ಹೆಣ ಎತ್ಬೇಕಾರೆ ಹೋಗ್ತೀನಿ, ಅಲ್ಲಿ ಹೋಗಿ ಕೂತ್ಕೋ. ಹೋಗಿ ಕೂತ್ಕೋ ನಮ್ಮಪ್ಪನೇ.
ಸಾಕು ಹೋಗು ನಮ್ಮ ಅಪ್ಪನೇ. ಚಿಕ್ಕಪ್ಪ ನಾನಿದ್ದೀನಿ ಚಿಕ್ಕಪ್ಪ. ನಾನು ನಿನ್ನ ಹೆಗ್ಲ ಮೇಲೆ ಎತ್ಕೊಂಡು ಹೋಗ್ತೀನಿ ಚಿಕ್ಕಪ್ಪ. ಲೇ ನಿಲ್ಸೋ ನೆಳ್ಳದೆ, ನಿಲ್ಸೋ ನೆಳ್ಳದೆ. ಅಮ್ಮ ಅಯ್ಯೋ ಸುಸ್ತಾಗೋಯ್ತು. ಅಯ್ಯೋ ಏನೋ ನಮ್ಮ ಕತೆಲಿ. ಪೆಟ್ರೋಲ್ ಎಲ್ಲಿ ಸಿಕ್ಕತ್ತೀಗ? ಪೆಟ್ರೋಲ್ ಬೇಕಾ? ಬಂದೇ ಇರು. ಗಾಡಿ ತಳ್ಳಿ ತಳ್ಳಿ ಪೆಟ್ರೋಲ್ ಟ್ಯಾಂಕ್ ಬೇರೆ ಫುಲ್ ಆಗ್ಬಿಟ್ಟದೆ. ಊರ್ಬಾದ್ರೂ ಒಂದಷ್ಟು ದೂರ ಹೋಯ್ತದ ನೋಡೋಣ. ಚಿಕ್ಕಪ್ಪ ನಾನಿದ್ದೀನಿ. ಚಿಕ್ಕಪ್ಪ ನಾನಿದ್ದೀನಿ. ಚಿಕ್ಕಪ್ಪ ನಾನಿದ್ದೀನಿ. ಲೇ ಅಯ್ಯೋ ಮುನಿಯಪ್ಪಂಗೆ ಏನಾಗಿತ್ತಂತೆ? ಉಸಿರೋಯ್ತಂತೆ, ಸತ್ತೋದ್ನಂತೆ. ಏಯ್ ಎಲ್ಲ ಉಸಿರೋದ್ಮೇಲೆ ಕಣ ಸಾಯ. ಯಾವನು ಗೊತ್ತು ಅಮಿಕಂತಳ್ಳು, ನನ್ಗೇನು ಗೊತ್ತು. ಅಡಿಮಯ್ಯ ಅಲ್ಲಿ ಯಾವುದೋ ಬೈಕ್ ನಿಂತದೆ. ನಾನು ಆ ಕಡೆ ಈ ಕಡೆ ನೋಡ್ತಾ ಇದ್ದೀನಿ. ಪೆಟ್ರೋಲ್ ಕದೀತ್ಯಾ? ಆ ಮನೆ ಒಳಗೆ ಏನೋ ಸೌಂಡ್ ಬರ್ತಾಯ್ತ, ಅಲ್ಲಿ ಯಾರು ಇರಂಗವ್ರು. ಅಯ್ಯೋ ನಿನಗೆ ಸೌಂಡ್ ಬರೋದು ಮಾತ್ರ ಗೊತ್ತು, ನನಗೆ ಸೌಂಡ್ ಯಾಕೆ ಬರ್ತಾ ಇದೆ ಅಂತಲೂ ಗೊತ್ತು. ಸುಮ್ಕಿರು ಅಂತ ಹೇಳ್ತಿರ್ಬೇಡ. ಇದೆಲ್ಲ ಚೆನ್ನಾಗಿ ಗೊತ್ತಾಯ್ತದೆ. ಅಯ್ಯೋ ಒಂದು ಕೆಲಸ ಮಾಡು, ನಾನು ಹೋಗಿ ನೋಡ್ಕೊಂಬರ್ತೀನಿ, ನೀನು ಪೆಟ್ರೋಲ್ ಕದಿ. ಆಯಿತು. ಒಂದು ಚೇಂಜು ಈಗಿಲ್ಲ, ಹೋಗು ಕೊಡ್ತೀನಿ. ಅದಲ್ಲ, ಒಂದು ಚೇಂಜಸ್ಸು. ಏನು? ನೀನು ಪೆಟ್ರೋಲ್ ಕದಿ, ನಾನಲ್ಲಿ ಹೋಗಿ ನೋಡ್ತೀನಿ. ಏಯ್ ಮಕ್ಕಳು ಮಾಡೋದನ್ನು ಮಕ್ಕಳು ನೋಡಬಾರ್ದು. ಒಳಗಿರೋದು ಮಕ್ಕಳ? ಅದೇ ನಿಂಗೆ ಗೊತ್ತಾಗಲ್ಲ. ನನ್ನ ಚಿನ್ನ ಕಂದ ಅಲ್ವಾ, ಹೋಗಪ್ಪ. ಆಯಿತು. ಕಬಡ್ಡಿ ಆಡ್ತಿದ್ದೀರಾ? ಸಾಕು ಸುಮ್ಕಿರು. ಓದ್ಕಿತ ಬಂದಾಗ ಸೀರೆ ಕೊಡಿಸ್ತೀನಿ ಅಂದಿದ್ದೆ. ಆಯ್ತು ಬಿಡು, ನೆಕ್ಸ್ಟ್ ಸತಿ ಬಂದಾಗ ನೈಟು ಸೇರ್ಸ್ ಕೊಡಿಸ್ತೀನಿ. ಏನೇ ಇಷ್ಟು ನಾಚ್ಕಂತೀಯ? ಯಾರು ನೋಡಲ್ಲ, ಸುಮ್ಕಿರೆ. ಆಯ್ತು ಬಾ. ಏಯ್ ನಿಂದಾಯ್ತು, ಇವ್ರದ್ದು ಇನ್ನೂ ಆಗಿಲ್ಲ. ಇರೋ ಮಾವ. ಆಯ್ತು ಬಾ. ಲೇ ಸತ್ತೋಗಿರೋ ಮುಖ ನೋಡಕ್ಕೆ ಯಾಕೆ ಒದ್ದಾಡ್ತೀಯ? ಹಾಕೋ. ತುಂಬ ರೀತೈತೆ, ಇನ್ನೆಲ್ಲಿಗೆ ಹಾಕ್ಲಿ? ಹರಿದು ಹೋಗ್ಲಿ ಸುರಿದು ಹೋಗ್ಲಿ, ಇಲ್ಲಿ ಇನ್ನೂ ಆಗಿಲ್ಲ. ಹಾಕೋ. ಇವಾಗೇನು ನೀನು ಬತ್ತಿಯೋ ಬರಲ್ವೋ? ಬರಲ್ಲ ಬಗ. ಬರ್ದಿದ್ರೆ ಸಾಯಿ. ಇವ್ರು ಕುಡಿತೀನಿ. ಅಯ್ಯೋ ಹಾಳು ಮಾಡ್ಬಿಟ್ಟಲ್ಲೋ. ಬೀಳಬಾರ್ ಜಾಗಕ್ಕೆ ಕಲ್ಲು ಬಿದ್ದೋಯ್ತಲ್ಲ. ಯಾವನು ನನ್ನ ಹಳೆ ವೈರಿನ ಇರಬೇಕು. ಚಿಕ್ಕಪ್ಪ
ಶಿವಲಿಂಗಪ್ಪ ಅಣ್ಣ? ಗಂಧದ ಕಡ್ಡಿ ಕೊಡಪ್ಪ. ಲೇ ಅಲ್ಲಿ ಗಂಧ ಕಡ್ಡಿ ಮಾಡಿದೀನಿ, ಕೊಡ್ಲಾ ಇಲ್ಲಿ ಕೊಡ್ಲಾ ಹಾ ತಗೊಳಪ್ಪ. ಚಟ್ಟ ಆಯ್ತಾರ ಬನ್ರಪ್ಪ. ನಾನು ನಿನ್ ಕೈಲಿ ಎತ್ತಕ್ಕದ? ನಾನು ಎತ್ತಲೇಬೇಕು. ಆಯ್ತು ಬಿಡಪ್ಪ, ನೀನ್ ಕಿರ್ಚಾಡ್ಬೇಡ ನೀನು. ಕರೀರಿ ಅವ್ರನ್ನ, ನಮ್ಮ ಹುಡುಗರ್ನ ಕರೀರಿ. ಆ ಮೂಲೆ ಈ ಮೂಲೆಗೆ ಬನ್ರಪ್ಪ. ಚಿಕ್ಕಪ್ಪಯ್ಯ ಎಲ್ಲ ಭಾರ ನನ್ನ ಮೇಲೆ ಹಾಕ್ಬಿಟ್ಟಿದ್ಯಲ್ಲಯ್ಯ. ಚಿಕ್ಕಪ್ಪಯ್ಯ ಎಂಥ ಇಂಪಾಗಿರೋದು ಸೌಂಡು, ಈ ಬ್ಯಾಂಡ್ ಸೌಂಡು, ಜೊತೆಲಿ ಢೋಲು ಕುಣಿತ. ಹೂವಾರೆ ಹೂವ. ಥ್ಯಾಂಕ್ ಯು ಯಮರಾಜ. ಮುನಿಯಪ್ಪ 4 ಭುಜದ ಮೇಲೆ ಭುಜ ಸವಾರಿ ಮಾಡ್ತಾವನೆ. ಕೊನೆ ಸವಾರಿ. ವಾಹ್, ನನಗೆ 25,000ಕ್ಕೆ ಪೆನಲ್ಟಿ ಹಾಕಿದೆಯಲ್ಲ, ಇವತ್ತು ಆ ಯಮರಾಯ ನಿನ್ಗೆ ಶಿಕ್ಷೆ ಕೊಟ್ಟ. ಚಿಕ್ಕಪ್ಪಯ್ಯ ಎಲ್ಲ ಭಾರ ನನ್ನ ಮೇಲೆ ಹಾಕ್ಬಿಟ್ಟಿದ್ಯಲ್ಲಯ್ಯ. ಏನ್ರಲ್ಲ ಇನ್ನು ಗುಂಡಿ ತೆಗಿತಾ ಇದ್ದೀರಲ್ಲ, ಇನ್ನು ಮುಗ್ದಿಲ್ವಾ? ಗುಂಡಿ ಎಲ್ಲ ತೆಗ್ದಾಯ್ತು ಅಣ್ಣ, ಮೂಲೆ ಮಟ್ಟ ಎಲ್ಲ ಸರಿ ಮಾಡ್ತಾವೆ. ಅಲ್ಲ ಹಿಂಗ 6 ಹಿಂಗ್ 3 ಸರಿಯಾಗೈತಾ? ಹಿಂಗ್ 6 ಹಿಂಗ್ 3 ತೆಗ್ದಿವೆ. ಬೇಕಾದ್ರೆ ಬಂದ್ ಮನೆ ಕಣ್ ನೋಡಿ. ನಿನ್ ಬಾಯಿ ಮಣ್ಣಾಕ ನನ್ನೇ ಮನೆ ಕಡೆ ಕೇಳ್ತಿದ್ಯಲ್ಲ. ಲೇ ಹೇಳ. ಅಲೋ ಗಿರಿ, ಮಣ್ಣು ಮಾಡ್ಬಿಟ್ರಲ್ಲ? ಇನ್ನು ಇಲ್ಲ, ಎಲ್ಲ ರೆಡಿ ಆಗದೆ. ನೀ ಸೀದಾ ನಮ್ಮ ಹೊಲ್ ತಾವ್ ಬಂದ್ಬಿಡು. ನಾ ಇಲ್ಲೇ ಊರ್ತಾವ ಇವನೇ ಬಂದಿ. ಸರಿ ಸರಿ ಬೇಗ ಬಾಲ. ಇಳ್ದು ಓದಿ. ಇದು ಬೇರೆ ಬೇಡ ಬಿಡು. ಏ ಮಗ, ಈ ಮುನಿಯಪ್ಪ ನಡಿ ಆ ಪರಮೇಶನ್ ಕರೀಲ. ಮಣ್ಣು ಮುಚ್ಚಿದ ಮೇಲೆ ನಾನು ಮುಖ ನೋಡಿಲ್ಲ ಅಂತ ಮಣ್ಗಟ್ಟು ತೆಗೆದ್ಬಿಟ್ಟಾನ. ಆಮೇಲೆ ನಾವು ಪರಮೇಶಣ್ಣ ಏನೇಯ ಕರೀತಾರ ಬಾಯ್ಲಿ. ಚಿಕ್ಕಪ್ಪಯ್ಯ ಹಲೋ ಮಾವ, ಹ್ಯಾಪಿ ಜರ್ನಿ, ಸಿ ಯು, ಬೈ ಬೈ, ಟಾಟಾ ಅಂಡ್ ಗುಡ್ ನೈಟ್. ಮುದೇವಿ ನೋಡ್ತಾವ್ರೆ, ಜಾಸ್ತಿ ಮುಚ್ಕೊಂಡು ನಿಂತ್ಕೊ. ನಾನು ಏನ್ ಮಾತಾಡ್ತಾ ಇದ್ದೀನಿ ಅಂತ ನನಗೆ ಗೊತ್ತಿಲ್ಲ. ಹೋಗಲಿ. ಸಮಾಧಾನ ಮಾಡ್ಕೊ ಮಗ, ಸಮಾಧಾನ ಮಾಡ್ಕೊ. ಆ ದೇವ್ರ ಕಣ್ಣಲ್ಲಿದೆ. ಏ ದೇವ್ರೆ, ಈ ಮಗು ಗೋಳಾಟನ ನನ್ನ ಕಣ್ಣಿಂದ ನೋಡಕ್ ಆಯ್ತಾ ಇಲ್ಲ. ನಿನ್ ಕರ್ಣ ಏನದೇ ಇಲ್ವಾ? ಇಂಥ ದೇವ್ರ ಇಂಥ ಮನುಷ್ಯನಿಗೆ ಸಾವು ಕೊಟ್ಟಿದೀಯಲ್ಲ. ನನ್ನ ಕೈಯಾರ ಇವನಿಗೆ ಪ್ರೀತಿಯಿಂದ ಅನ್ನ ಉಣಿಸಿದ್ದೀನಿ. ಈಗ ಅದೇ ಕೈಲಿ ಹೆಂಗ್ ಮಣ್ಣು ಹಾಕ್ಲಿ? ಅಯ್ಯೋ ದೇವ್ರೆ, ಅವನ್ ಬದಲು ನನ್ನಾದ್ರೂ ಕರ್ಕೋ, ಇವನ್ ಬದುಕ್ಸು. ಅಯ್ಯೋ ದೇವ್ರೆ, ಅವನ್ ಬದಲು ನನ್ನಾದ್ರೂ ಕರ್ಕೋ. ದೇವ್ರೆ, ಅವನ್ ಬದಲು ನನ್ನಾದ್ರೂ ಕರ್ಕೋ. ದೇವ್ರೆ, ಇವನ್ ಬದಲು ನನ್ನಾದ್ರೂ ಕರ್ಕೊಳಪ್ಪ. ಬಾಡಿ ಎದ್ಬಿಡ್ತು.
ಇದ್ದೆ. ನಿಮ್ಮಪ್ಪನ ಎದೆ ಮೇಲೆ ಮಣ್ಣು ಹಾಕಕ್ಕೆ ಅಂತ ಕರೆಸ್ಬಿಟ್ಟು ನಮ್ಮಪ್ಪನ ಎದೆ ಮೇಲೆ ಮಣ್ಣು ಹಾಕ್ಸ್ಬಿಟ್ರಲ್ರಲ್ಲ, ನೀವೆಲ್ಲ ಸೇರ್ಕೊಂಡು ನಂದಿದ್ದೊಬ್ಬಪ್ಪನ ಸಾಯಿಸ್ಬಿಟ್ರಿ. ಬಾವ 100ನೇ ಹೆಣ್ಣು ಹುಡುಗಿ ನಿನ್ನ ಮಗನ ಮದುವೆ ಮಾಡ್ಕೊಳಕ್ ಒಪ್ಕೊಂಡಿದ್ಲು ಕಣೋ. ನೀನ್ ಸೊಸೆ ಹೆಂಗವಳೆ ಅಂತ ನೋಡಕ್ ಮುಂಚೆ ಎದೆ ಮೇಲೆ ಮಣ್ಣು ಹಾಕೋಬಿಟ್ಟಲ್ಲ ಬಾವ. Oh God! Oh God! Are you wet? Are you wet? My husband living! My husband living! Oh God! ಇಡೀ ಜಗತ್ತಲ್ಲಿ ಗಂಡ ಸತ್ರು ಇಂಗ್ಲಿಷ್ ನಲ್ಲಿ ಅಳೋಳಿ ಒಬ್ಬಳನ್ನ ನಾನು ನೋಡಿದ್ದು. ಸಮಾಧಾನ ಮಾಡ್ಕೋ ಬಾವ, ಇವ್ರದೆಲ್ಲ ಹೆಂಗೋ ಪರವಾಗಿಲ್ಲ, ನಂದಿನ್ನ ಏನೂ ಇಲ್ಲ, ಬಿಟ್ಟು ಹೋಗ್ಬಿಟ್ಟಲ್ಲ. My son, your dad, your father, leaving me. ಅಪ್ಪ Son, I alone. ಏ ದೇವ್ರೆ, ಈ ಮಗಿನ ಗೋಲಾಟ ನನ್ಗೆ ನೋಡಕ್ ಆಗ್ತಾ ಇಲ್ಲ. ನಿನಗೆ ಕರುಣೆನೇ ಇಲ್ವಾ? ಇಂಥ ದೇವರಂತ ಮನುಷ್ಯನಿಗೆ ಸಾವು ಕೊಟ್ಟಿದ್ಯಲ್ಲ. ನಾನ್ ಪ್ರೀತಿಯಿಂದ ಇವನಿಗೆ ಕೈಯಾರ ಅನ್ನ ಉಣ್ಸಿದ್ದೀನಿ. ಈಗ ನನ್ನ ಕೈಯಾರ ಹೇಗ್ ಮಣ್ಣಾಕ್ಲಿ? ಇವನ್ ಬದಲು ನನ್ನನ್ನ ಕರ್ಕೋ, ಇವನ್ನ ಬದುಕ್ಸು, ನನ್ನ ಸಾಯಿಸು. ನನ್ನ ಕರ್ಕೋ, ಇವನ್ನ ಬದುಕ್ಸು. ಅಯ್ಯೋ